Good evening, good evening. Namaste. Yes. Okay. Uh, can you please keep informing your friends to join the class? ಎಲ್ಲರನ್ನು ಕ್ಲಾಸಿಗೆ ಜಾಯಿನ್ ಆಗಕ್ಕೆ ಹೇಳ್ತೀರಾ ಬೇಗ ಬೇಗ. I have also dropped a message. This is a class running in YouTube as well. Just a second. I think I have not on the camera. Camera on ಆಗಿಲ್ಲ ಅನ್ಸುತ್ತೆ. I'll on it. Yes. Okay, the links have been shared. Yeah, yes. The notification hasn't been given to people, but that's okay. Join Akhtar or Akhtarli. I have put it in the group. Very good evening. Good evening, people. Sangeeta, Lakshmi, Mudiya, Sridevi. ಆ್ಯಪ್ನಲ್ಲಿ ಇರೋ ನಿಮ್ಮ 4 ಜನಕ್ಕೂ ವೆರಿ ಗುಡ್ ಈವ್ನಿಂಗ್, ನಮಸ್ಕಾರ. ಆರಾಮಿದ್ದೀರಾ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಯೂಟ್ಯೂಬ್ನಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, 4-5 ಮಂದಿ ಇದ್ದಾರೆ, ಯಾರವರು ಅಂತ. ಬಟ್ ಯಾರೇ ಇರಲಿ, ವೆರಿ ಗುಡ್ ಈವ್ನಿಂಗ್ ಟು ಯು ಟು. ನಿಮಗೂ ಸಹ ವಾರ್ಮ್ ಈವ್ನಿಂಗ್. ಓಕೆ, yes, there's another person, Deepak. Very good evening, Deepak. Deepak ಅವರು ಹೊಸದು how learning English language. You're learning English language? Sure, you are? Yes. Okay, so with this we will begin our session. Sorry for not taking your classes today. There was some issue with my Wi-Fi. I did on my class, but ಅದೇನು ವರ್ಕ್ ಆಗ್ತಾ ಇರಲಿಲ್ಲ. ನನಗೆ ಕ್ಲಾಸ್ ಕ್ಯಾನ್ಸಲ್ ಮಾಡೋಕ್ಕೂ ಆಗಲಿಲ್ಲ. ಐ ಥಿಂಕ್ ಲೈವ್ ಇತ್ತು ತೋರಿಸ್ತಾ ಇತ್ತು ಆ್ಯಪಲ್ಲಿ ಏನು ಲೈವ್ ಇದೆ ಅಂತ. ಬಟ್ ಐ ಕುಡ್ ನಾಟ್ ಟೇಕ್ ದ ಕ್ಲಾಸ್. ದೇರ್ ವಾಸ್ ಸಮ್ ಇಶ್ಯೂ ವಿತ್ ದ ವೈಫೈ, ಕನೆಕ್ಟ್ ಆಗಿರಲಿಲ್ಲ. ಎಸ್. ಓಕೆ, ಜಾಸ್ತಿ ಡಿಲೇ ಮಾಡೋದು ಬೇಡ, ಕ್ಲಾಸ್ ಶುರು ಮಾಡೋಣ. ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ ಒಬ್ಬರೇ. ಎಲ್ಲರಿಗೂ ಬಫರಿಂಗ್ ಟೈಮ್ ಅಂತ 5 ನಿಮಿಷ ಕೊಡಬೇಕು ನಾನು, ಆಗ ಎಲ್ಲ ಆಟೋಮ್ಯಾಟಿಕ್ಕಾಗಿ ಜಾಯಿನ್ ಆಗ್ತಾ ಹೋಗ್ತೀರಾ. ಓಕೆ, ಎಸ್ ಪಾರ್ಟಿಸಿಪೆಂಟ್ಸ್, ದೇರ್ ಆರ್ 7. ಜಸ್ಟ್ ಅ ಸೆಕೆಂಡ್, ಕರ್ಸರ್, ದಿಸ್ ಇಸ್ ರಾಂಗ್. ಎಸ್, ಈಗ ಜಾಯಿನ್ ಆದವ್ರು ಯಾರ್ಯಾರು? ಮಂಜು, ಮಧು, ಗುಡ್ ಈವ್ನಿಂಗ್ ನಿಮ್ಮಿಬ್ಬರಿಗೂ ಕೂಡ ನಮಸ್ಕಾರ. To analyze Hindu editorial, first and foremost, to analyze a newspaper or an editorial, it is not that language major anta, but the first thing is you need to know the background. ಈಗ ನೀವು ಎಕನಾಮಿಕ್ಸ್ ಬಗ್ಗೆನೋ ಅಥವಾ ಪಾಲಿಟಿಕ್ಸ್ ಬಗ್ಗೆನೋ, ಅಂದರೆ ಪಾಲಿಟಿ ಬಗ್ಗೆನೋ, ಅಥವಾ ಗವರ್ನೆನ್ಸ್ ಬಗ್ಗೆನೋ ಆರ್ ಸೈನ್ಸ್ ಬಗ್ಗೆ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ನಿಮಗೆ ಅರ್ಥ ಆಗಬೇಕು. ಈಗ ನ್ಯಾನೋ ಟೆಕ್ನಾಲಜಿ ಅನ್ನೋ ಒಂದು ಪದ ಕಾಣಿಸಿದ್ರೆ, ಲೆಟ್ಸ್ ಇಫ್ ಐ ಆಮ್ ಗಿವಿಂಗ್ ದ್ಯಾಟ್ ಎಕ್ಸಾಂಪಲ್, ನ್ಯಾನೋ ಟೆಕ್ನಾಲಜಿ ಈಸ್ ಅ ವರ್ಡ್ ವಿಚ್ ಇಸ್ ರಿಲೇಟೆಡ್ ಟು ಸೈನ್ಸ್. ಸೊ ನೀವು ಆ ಬ್ಯಾಕ್ಗ್ರೌಂಡನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಾಗ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅನಲೈಸ್. ಆ್ಯಂಡ್ ಇನ್ನೂ ಒಂದು ಸೀಕ್ರೆಟ್ ಏನು ಗೊತ್ತಾ, ಮೇಜರಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ಯಾಸೇಜ್ ಏನು ಕೊಡ್ತಾರೆ,
ದೇ ಪಿಕ್ ಇಟ್ ಅಪ್ ಫ್ರಮ್ ಎಡಿಟೋರಿಯಲ್ಸ್. ನೀವೇನು ಪ್ರವೀಣ್ ಸರ್ ಎಡಿಟೋರಿಯಲ್ಸ್ ಮಾಡ್ತಾರಲ್ಲ, ಪ್ರವೀಣ್ ಸರ್ ಕರೆಂಟ್ ಅಫೇರ್ಸ್ ಮಾಡ್ತಾರಲ್ಲ ಬೆಳಗ್ಗೆ ಹೊತ್ತು, ದೇ ಆರ್ ಐ ಮೀನ್ ದೋಸ್ ಎಡಿಟೋರಿಯಲ್ಸ್, ಹಳೆ ನ್ಯೂಸ್ ಪೇಪರು, ಹಳೆ ಎಡಿಟೋರಿಯಲ್ಸಿಂದ, ವರ್ಷಾನುಗಟ್ಲೆ ಹಳೆ ಎಡಿಟೋರಿಯಲ್ಸಿಂದ ದೇ ಪಿಕಪ್ ಅ ಪ್ಯಾಸೇಜ್, ಒಂದು ಪ್ಯಾಸೇಜ್ನ ಅವ್ರು ಪಿಕ್ ಮಾಡಿ ಅದಕ್ಕೆ ಕ್ವೆಶ್ಚನ್ ಬಿಲ್ಡ್ ಮಾಡ್ತಾರೆ, ಲಾಜಿಕಲ್ ಕ್ವೆಶ್ಚನ್. ಸೊ editorial is not just, or newspaper is not just for your current affairs, it is also to build your language. ಇನ್ನೊಂದು ಲಾಸ್ಟ್ ಕ್ಲಾಸಲ್ಲಿ ಯಾರೋ ಕೇಳಿದ್ರು ಒಕ್ಯಾಬ್ಲರಿ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು. ಇಫ್ ಯು ಆರ್ ರೀಡಿಂಗ್ ಎಡಿಟೋರಿಯಲ್ಸ್ ಡೈಲಿ, ಐ ಯೂಸ್ ಟು ಮೇಕ್ ದಿಸ್ ಹ್ಯಾಬಿಟ್. ಈ ಅಭ್ಯಾಸನ ನಾನು ನನ್ನ ಆಫ್ಲೈನ್ ಮಕ್ಕಳಿಗೆ ಮಾಡಿಸ್ತಾ ಇದ್ದೆ, ದಟ್ ಐ ಯೂಸ್ ಟು ಮೇಕ್ ದೆಮ್ ರೀಡ್ ಎಡಿಟೋರಿಯಲ್ಸ್ ಡೈಲಿ ಆ್ಯಂಡ್ ಟೆಲ್ ನ್ಯೂ ವರ್ಡ್ಸ್, ಅವರು ಕಲ್ತಂಥ ಹೊಸ ಪದಗಳು ಯಾವ್ಯಾವು ಅಂತ ಅವ್ರು ನನಗೆ ಹೇಳಬೇಕಿತ್ತು, ಅಲಾಂಗ್ ವಿತ್ ಇಟ್ಸ್ ಮೀನಿಂಗ್, ಆ್ಯಂಡ್ ಇಫ್ ದೇ ಕುಡ್ ಫೈಂಡ್ ಎನಿ ಆಂಟನಿಮ್ ಆ್ಯಂಡ್ ಸಿನೋನಿಮ್ ಟು ದೋಸ್ ವರ್ಡ್ಸ್. ಸೊ ಈ ವರ್ಕನ್ನು ಇಫ್ ಯು ಸ್ಟಾರ್ಟ್ ಬಿಲ್ಡಿಂಗ್, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಲರ್ನ್ ಬೆಟರ್ ಇಂಗ್ಲೀಷನ್ನು ಇನ್ನೂ ಬೆಟರಾಗಿ ಕಲಿಯೋದಕ್ಕೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಓಕೆ, ವಾಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು? Reading newspaper, especially English newspaper, is what I would suggest you all. Okay, yes, illi I have Naresh. Good evening, Naresh. Very good evening to you. Okay, so there are no much students in Rashwita. Very good evening. I am seeing new students in the class. Yes, a very warm evening. YouTube students illa, that is because the link isn't shared in major groups, so adakkagi, but hopefully people will be joining in between anta andkona, because I am not taking any ಏನು ಹೇಳ್ತಾರೆ ಆಕ್ಸೆಸ್ ಶೇರ್ ಮಾಡೋದಕ್ಕೆ, ಹಾಗಾಗಿ ಆಗಿಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಆ್ಯಂಡ್ ವಿತ್ ದಿಸ್ ವಿ ವಿಲ್ ಬಿಗಿನ್ ಟುಡೇಸ್ ಸೆಷನ್. ಸೊ ಇವತ್ತಿನ ಸೆಷನ್ ನೋಡೋಣ. ಲಾಸ್ಟ್ ಸೆಷನ್ವರೆಗೂ ವಿ ಹ್ಯಾಡ್ ಕಂಪ್ಲೀಟೆಡ್, ಎಸ್, ಗುಡ್ ಈವ್ನಿಂಗ್ ರಶ್ವಿತಾ. ಲಾಸ್ಟ್ ಸೆಷನ್ವರೆಗೂ ವಿ ಹ್ಯಾಡ್ ಸೀನ್ ಅಡ್ಜೆಕ್ಟಿವ್ಸ್, ವರ್ಬ್ಸ್, ಆರ್ಟಿಕಲ್ಸ್, ನೌನ್ ಆ್ಯಂಡ್ ಪ್ರೊನೌನ್. ಸೊ ಈ ಕ್ಲಾಸಿಂದ ವಿ ವಿಲ್ ಬಿ ಲುಕಿಂಗ್ ಎಟ್ ಅಡ್ವರ್ಬ್. ಸೊ ಇವತ್ತು ನಾವು ಅಡ್ವರ್ಬಿನ ಬೇಸಿಕ್ನ ನೋಡ್ತಾ ಇದ್ದೀವಿ. ವಿ ವಿಲ್ ಬಿ ಲುಕಿಂಗ್ ಎಟ್ ಅಡ್ವರ್ಬ್ ಟೈಪ್ ಆ್ಯಂಡ್ ಹೌ ಅಡ್ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ ಇಸ್ ಡಿಫ್ರೆಂಟ್. ಅಡ್ವರ್ಬ್ ಏನು ಕೆಲಸ ಮಾಡುತ್ತೆ, ಅದಕ್ಕೇನು ಫಂಕ್ಷನ್ ಇದೆ, ಅಡ್ವರ್ಬಲ್ಲಿ ಯಾವೆಲ್ಲ ಟೈಪ್ಸ್ ಇದೆ, ಹಾಗೆ ಅಡ್ವರ್ಬ್ಗೂ ಅಡ್ಜೆಕ್ಟಿವ್ಗೂ ಇರುವಂತಹ ವ್ಯತ್ಯಾಸ ಏನು. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ವಿಲ್ ಬಿ ಲುಕಿಂಗ್ ಇನ್ ಟುಡೇಸ್ ಕ್ಲಾಸ್. ಓಕೆ, ಎಸ್, ಓಕೆ. ಡಿ ಬಿ, ವೆರಿ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನನಗೆ ಹಾಯ್ ಹೇಳ್ತೀರಾ, ನೀವು ಮಾತಾಡ್ತೀರಾ. ಓಕೆ, ವೆರಿ ಗುಡ್. ಹ್ಯಾವ್ ದ್ಯಾಟ್ ಕಾನ್ವರ್ಸೇಷನ್. ಲೆಟ್ಸ್ ನಾಟ್ ಡಿಲೇ. ಸೊ ಎಲ್ಲರಿಗೂ once again welcome to Learnonline. This is Deepthi, your English trainer. So coming with adverb. So ನಾವು so far we have seen 4 parts of speech. 4 parts of speech ನೋಡಿದ್ದೀವಿ. ಇನ್ನೊಂದು ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡಿದ್ದೀವಿ. ಸೊ ನೌನ್ ಏನು? ನೌನ್ ಇಸ್ ಅ, ಜಸ್ಟ್ ಅ ಸೆಕೆಂಡ್, ಐ ಕುಡ್ ನಾಟ್ ಸಿ ಮೈ ಕರ್ಸರ್. ಎಸ್, ನೌನ್ ಇಸ್ ಅ ನೇಮಿಂಗ್ ವರ್ಡ್. ನೌನ್ ಒಂದು ನೇಮಿಂಗ್ ವರ್ಡ್ ಅನ್ನೋದನ್ನು ನೋಡಿದ್ದೀವಿ. ವರ್ಬ್ ಏನು? ಆ್ಯಕ್ಷನ್ ಅಂತ ನೋಡಿದ್ದೀವಿ. ಪ್ರನೌನ್ ಏನು? ರಿಪ್ಲೇಸ್ಮೆಂಟ್ ಆಫ್ ನೌನ್ ಅನ್ನೋದನ್ನು ನೋಡಿದ್ದೀವಿ. ರಿಪ್ಲೇಸ್ಮೆಂಟ್ ಆಫ್ ನೌನ್ ಅನ್ನೋದನ್ನು ನೋಡಿದ್ದೀವಿ. ನೆಕ್ಸ್ಟು adjective. What have we seen? It is a modifier. It is going to be a modifier of noun. It can be a subject or a object. Subject nu agirbodu, object nu agirbodu, adu modify madutte. Now we will be looking at adverb, which is a modifier. ಏನನ್ನ modification ಮಾಡುತ್ತೆ, ಏನನ್ನ describe ಮಾಡುತ್ತೆ. It is going to describe a verb, it is going to describe an adjective and an adverb. ಅಂದರೆ ಇಲ್ಲಿ ನಾವು ಈ ಮಾಡಿಫೈಯರನ್ನು ನೋಡಿದಾಗ ಸೆಂಟೆನ್ಸಲ್ಲಿರುವ ಸಬ್ಜೆಕ್ಟು ಅಥವಾ ಸೆಂಟೆನ್ಸಲ್ಲಿರುವ ಆಬ್ಜೆಕ್ಟನ್ನು ಡಿಸ್ಕ್ರೈಬ್ ಮಾಡ್ತಾ ಇತ್ತು. ಅದೇ ಅಡ್ವರ್ಬಿನ ಕೆಲಸ ಏನು? ಸೆಂಟೆನ್ಸಲ್ಲಿರುವ ಆ್ಯಕ್ಷನನ್ನು ಅಥವಾ ಸೆಂಟೆನ್ಸಲ್ಲಿರುವ ಅಡ್ಜೆಕ್ಟಿವನ್ನು ಹಾಗೆ ಇನ್ನೊಂದು ಅಡ್ವರ್ಬನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಸಿ, ಒಂದು ವರ್ಡ್, ಒಂದು ಅಡ್ವರ್ಬು ಎಲ್ಲವುದನ್ನು ಡಿಸ್ಕ್ರೈಬ್ ಮಾಡಲ್ಲ. ಆಲ್ 3 ವಿಲ್ ನಾಟ್ ಬಿ ಡಿಸ್ಕ್ರೈಬ್ ಬೈ ಒನ್ ಅಡ್ವರ್ಬ್. ಇನ್ಸ್ಟೆಡ್ ಒನ್ ಅಡ್ವರ್ಬ್ ವಿಲ್ ಬಿ ಹೆಲ್ಪಿಂಗ್ ಅನದರ್
ವರ್ಡ್ ಟು ಗೆಟ್ ಡಿಸ್ಕ್ರೈಬ್ಡ್, ಇನ್ನೊಂದು ಪದವನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಅಷ್ಟೇ. ಸೊ ವಾಟ್ ಇಸ್ ದಿಸ್ ಅಡ್ವರ್ಬ್ ಗೋಯಿಂಗ್ ಟು ಡೂ, ಅಥವಾ ಅಡ್ವರ್ಬಿನ ಫಂಕ್ಷನ್ ಏನು? ಆಕ್ಷನ್ ಯಾವ ಪ್ರಮಾಣದಲ್ಲಿ ನಡೀತಿದೆ ಅಂದರೆ, ನಾವು ಅಬ್ಜೆಕ್ಟಿವಲ್ಲಿ ಏನು ನೋಡಿದ್ವಿ, ಆಕೆ ಹೇಗಿದ್ದಾಳೆ, ಅವನು ಹೇಗಿದ್ದಾನೆ, ಆತನ ಕೆಲಸ ಹೇಗಿದೆ, ಆತ ಹೇಗೆ ಕೆಲಸವನ್ನು ಮಾಡುತ್ತಾನೆ, ಆತ ಹೇಗೆ ಮಾತನಾಡುತ್ತಾನೆ, ಇದನ್ನೆಲ್ಲ ನೋಡಿದ್ದೀವಿ. ಬಟ್ ಇಲ್ಲಿ ಆಕ್ಷನ್ ಹೇಗಿದೆ, ಆತನ ಕೆಲಸ ಹೇಗಿದೆ, ಆತ ಮಾತನಾಡುವ ರೀತಿ ಹೇಗಿದೆ, ವ್ಯತ್ಯಾಸ ತಿಳ್ಕೊಳ್ಳಿ. ಆತ ಹೇಗೆ ಮಾತನಾಡುತ್ತಾನೆ, ಆತ ಮಾತನಾಡುವ ರೀತಿ, ರೈಟ್? ಸೊ ಈ ಡಿಫ್ರೆನ್ಸೇ ನನ್ನ ಅಬ್ಜೆಕ್ಟಿವ್ ಮತ್ತು ಅಡ್ವರ್ಬ್. ಒಂದು ಸಬ್ಜೆಕ್ಟನ್ನ ಡಿಫೈನ್ ಮಾಡುತ್ತೆ ಅಥವಾ ಡಿಸ್ಕ್ರೈಬ್ ಮಾಡುತ್ತೆ, ಇನ್ನೊಂದು ನನ್ನ ಆ್ಯಕ್ಷನನ್ನು ಡಿಸ್ಕ್ರೈಬ್ ಅಥವಾ ಡಿಫೈನ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಮೈ ಅಡ್ವರ್ಬ್. ಇನ್ನು ವರ್ಬ್ನ ಡಿಸ್ಕ್ರೈಬ್ ಮಾಡಲಿಲ್ಲ ಕೆಲವು ಸೆಂಟೆನ್ಸಲ್ಲಿ ಅಂದರೆ ಅಬ್ಜೆಕ್ಟಿವ್ನೇ ಡಿಸ್ಕ್ರೈಬ್ ಮಾಡುತ್ತೆ, ಅಥವಾ ಇನ್ನೊಂದು ಅಡ್ವರ್ಬ್ ಇದ್ದರೆ ಆ ಅಡ್ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ. ಸೊ ವಿ ವಿಲ್ ಸಿ ವಾಟ್ ಅಂಡ್ ಆಲ್ ದ ಅಡ್ವರ್ಬ್ಸ್ ಇಟ್ ಇಸ್ ಗೋಯಿಂಗ್ ಟು ಡಿಸ್ಕ್ರೈಬ್. ನಿಮಗೆ ಮಧ್ಯದಲ್ಲಿ ಏನಾದರೂ ಡೌಟ್ ಬಂದರೆ ಯು ಹ್ಯಾವ್ ಟು ಆಸ್ಕ್ ಮೀ. ಸುಮ್ಮನೆ ಬ್ಲೈಂಡಾಗಿ ಏನು ಕ್ಲಾಸ್ ಆನ್ ಮಾಡಿಬಿಟ್ಟು ಕೂತ್ಕೊಳ್ಬಾರ್ದು. ಯು ಆರ್ ನಾಟ್ ಸಪೋಸ್ ಟು ಸಿಟ್ ಲೈಕ್ ದ್ಯಾಟ್. ಎಸ್, ಓಕೆ. So moving on, adverb. What is an adverb? So I have made it very simple. It is going to modify, I'm so sorry, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. It's not going to modify a verb, it is going to modify a noun. ಒಂದು ವರ್ಬ್, ಸಾರಿ, ಇಟ್ಸ್ ನಾಟ್ ಗೋಯಿಂಗ್ ಟು ಮಾಡಿಫೈ ಅ ನೌನ್, ಇಟ್ ಇಸ್ ಇನ್ಸ್ಟೆಡ್ ಗೋಯಿಂಗ್ ಟು ಮಾಡಿಫೈ ಅ ವರ್ಬ್. ಅಂದರೆ ಆ್ಯಕ್ಷನನ್ನು ಮಾಡಿಫೈ ಮಾಡುತ್ತೆ, ಇನ್ನೊಂದು ಅಡ್ವರ್ಬನ್ನು ಮಾಡಿಫೈ ಮಾಡುತ್ತೆ, ಇನ್ನೊಂದು ಅಬ್ಜೆಕ್ಟಿವನ್ನು ಮಾಡಿಫೈ. ಮಾಡಿಫಿಕೇಶನ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಅ ಡಿಸ್ಕ್ರಿಪ್ಷನ್. ಅದು ಹೇಗೆ ಕೆಲಸ ಮಾಡುತ್ತಿದೆ ಅಂದರೆ, ನನಗೆ ಔಟ್ಲೈನ್ ಮಾತ್ರ ಇರುತ್ತೆ, ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಕೊಡೋ ಕೆಲಸವನ್ನು ಈ ಒಂದು ಪದ ಮಾಡುತ್ತೆ. ಯಾವುದು? ಅಡ್ವರ್ಬ್. ಸೊ ಫಾರ್ ಎಕ್ಸಾಂಪಲ್ ಐ ಗೇವ್ ಯು. ಈಗ ಯಾವೆಲ್ಲ ಅಂದರೆ ಹೇಗೆಲ್ಲ ಅಡ್ವರ್ಬನ್ನು ಬಳಸ್ತೀನಿ, how do I use adverb? You can see here how is it going to be a modifier? ಏನೆಲ್ಲ ಕೆಲಸ ಮಾಡುತ್ತೆ? where is the action taken place? ಎಲ್ಲಿ ಆ ಆಕ್ಷನ್ ನಡೆದಿದೆ? when did the action take place? ಯಾವಾಗ ಆ ಆಕ್ಷನ್ನು ನಡೆಯಿತು? how often? ಎಷ್ಟು ಕಾಲ ಆ ಆಕ್ಷನ್ ನಡೆದಿದೆ? how? ಯಾವ ರೀತಿಯಲ್ಲಿ ಆ ಆ್ಯಕ್ಷನ್ ಪರ್ಫಾರ್ಮ್ ಆಗಿದೆ? ಸೊ ಈ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಡೋದೇ ಅಡ್ವರ್ಬ್. ಏನು? ಎಲ್ಲಿ ಆ್ಯಕ್ಷನ್ ಆಯಿತು, ಯಾವಾಗ ಆ್ಯಕ್ಷನ್ ಆಯಿತು, ಯಾವ್ಯಾವಾಗ ಆ್ಯಕ್ಷನ್ ಆಯಿತು, ಅಥವಾ ಎಲ್ಲಿಯವರೆಗೂ ಆ್ಯಕ್ಷನ್ ಆಯಿತು, ಹೇಗೆಲ್ಲ ಆ ಆ್ಯಕ್ಷನ್ ಆಯಿತು ಅಂತ ನನಗೆ ಅಡ್ವರ್ಬ್ ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಸೊ ವಾಟ್ ಇಸ್ ಇಟ್ ಗೋಯಿಂಗ್ ಟು ಡಿಸ್ಕ್ರೈಬ್? ವೇರ್, ವೆನ್, ಹೌ ಆ್ಯಂಡ್ ಹೌ ಆಫನ್. That means in a very simple way, where is place, when is time, how is manner, how often is frequency. ಅಂದರೆ ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಯಾವ ಏನು ರೀತಿಯಲ್ಲಿ, ಎಷ್ಟು ಸಮಯಗಳವರೆಗೂ ಆ್ಯಕ್ಷನ್ ಆಯಿತು ಅನ್ನುವ ವಿಚಾರನ ತಿಳಿಸ್ಕೊಡೋದೇ ನನ್ನ ಅಡ್ವರ್ಬ್. ಕ್ಲಿಯರ್? ಎಸ್. ಸೊ ಇದಕ್ಕೆ ನಮಗೆ ವೇರಿಯಸ್ ವರ್ಡ್ಸ್ ಇದ್ದಾವೆ, ಬಹಳಷ್ಟು ವರ್ಡ್ಸ್ ಇದೆ, ಪ್ರತಿಯೊಂದು ಟೈಪ್ ಅಂಡರು ಬರುತ್ತೆ. ಸೊ ವಿ ವಿಲ್ ಬಿ ಲುಕಿಂಗ್ ಅಟ್ ದ್ಯಾಟ್ ಆ್ಯಸ್ ವೆಲ್. ಓಕೆನಾ? ಎಸ್, ಪ್ಲೀಸ್ ಡೂ ಸಿ. ಇನ್ನೂ ಒಂದು, ದಿಸ್ ಇಸ್ ಅ ಮೇಜರ್ ಟ್ರಿಕ್. ಯೂಶಲಿ ಐ ವಿಲ್ ಟೆಲ್ ಇಟ್ ಟು ಆಲ್ ದ ಬ್ಯಾಚಸ್. ಯಾವ ವರ್ಡು LY ಅಲ್ಲಿ ಎಂಡ್ ಆಗುತ್ತೆ, ದಟ್ ಈಸ್ 80% of English words ending with ly will be your adverb. ಸೊ ನಿನ್ನೆ ನಾವು ನೋಡಿದ್ವಿ ಅಲ್ವಾ ವರ್ಡು, ಐ ಮೀನ್ ಅಬ್ಜೆಕ್ಟಿವ್ಸ್ ಮಾಡುವಾಗ, ಬ್ಯೂಟಿಫುಲ್ ಇಸ್ ಅನ್ ಅಬ್ಜೆಕ್ಟಿವ್, ಬ್ಯೂಟಿಫುಲಿ ಇಸ್ ಅನ್ adverb. ವೆರಿ ಸಿಂಪಲ್. ಕಾಮ್ is an adjective, ಅಂದರೆ ಶಾಂತವಾಗಿರೋದು. ಕಾಮ್ಲಿ is an adverb. ಸೊ ಯಾವ ಅಬ್ಜೆಕ್ಟಿವ್ ಆಗಿರಬಹುದು ಅದು
ಎಲ್ ವೈ ಆ್ಯಡ್ ಆನ್ ಆದಾಗ, ಅಂದರೆ ಎಲ್ ವೈ ಅನ್ನುವ ಒಂದು ಸಫಿಕ್ಸ್ ಆ್ಯಡ್ ಆದಾಗ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಮೈ ಆಡ್ವರ್ಬ್. ಓಕೆ, ಮೇಜರ್ ಆಗಿ ಯಾವ 80% ಈ ನೌನ್ಸ್ ಬಿಟ್ಬಿಡಿ, ಅಬ್ಜೆಕ್ಟಿವ್ಸು ಯಾವುದೆಲ್ಲ ಎಲ್ ವೈ ಸೇರಿ ಆಗ್ಬಿಡುತ್ತೋ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಲಿಸ್ಟೇ ಕೊಡಬೇಕು ಅಂದರೆ ಐ ಕ್ಯಾನ್ ಗಿವ್ ಯು ದಟ್ ಲಿಸ್ಟ್ ಆಲ್ಸೋ. ಲೈಕ್ ಫಾರ್ ಎಕ್ಸಾಂಪಲ್ ವೆರಿ ಸಿಂಪಲ್ ವರ್ಡ್ಸ್ ಕೊಡ್ತೀನಿ ನೋಡಿ. ಸ್ಲೋ is an adjective. Slowly is an adverb. Easy is an adjective. Easily is an adverb. Early is both adjective and adverb. Yake. Remember, ly already existing irodrinda while you are describing a noun, it is going to be ಅಂದರೆ ಬೇಸ್ ಎಲ್ ವೈ ಇದೆ, ಇಲ್ಲಿ ನಾನು ಆ್ಯಡಿಂಗ್ ಎಲ್ ವೈ ಅಲ್ವಾ, ಹಾಗಾಗಿ ಯು ಕಾಂಟ್ ರೈಟ್ ಇಯರ್ಲಿ, ನೋ ರೈಟ್, ಬಟ್ ಯೆಸ್ ಯು ಕ್ಯಾನ್ ಡೆಫಿನೆಟ್ಲಿ ರೈಟ್ ದ ವರ್ಡ್ yearly. This can be written. So wherever you are going to add these ly, foolishly, like this. ಸೊ ಈ ಎಲ್ಲ ಎಲ್ ವೈ ಆ್ಯಡಿಂಗ್ ಆಗುವಾಗ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಮೈ. ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಕೀಪ್ ದ್ಯಾಟ್ ಇನ್ ಯೋರ್ ಮೈಂಡ್. ಎಲ್ಲೇ ಎಲ್ ವೈ ವರ್ಡ್ಸ್ ನೋಡಿದ್ರು ಫಿಕ್ಸ್ ಇಟ್ ಟು ಬಿ ಅನ್ ಅಡ್ವರ್ಬ್. ಓಕೆನಾ? ಎಸ್, ಕ್ಲಿಯರ್ ಎಲ್ರಿಗೂ? ಅಂಡರ್ಸ್ಟುಡ್? ಗುಡ್ ಈವ್ನಿಂಗ್ ದೇವಾ ಅವರೇ, ನಾನು ಕನ್ನಡಿಗ. ವೆರಿ ಗುಡ್ ಈವ್ನಿಂಗ್ ನಿಮಗೂ ಕೂಡ. ಇಲ್ಲಿ ಅರ್ಥ ಆಯ್ತಾ ಬೇರೆಯವರಿಗೆ? ರಶ್ವಿತಾ, ಲಕ್ಷ್ಮಿ, ಚೇತನ್ ಗುಡ್ ಈವ್ನಿಂಗ್, ಪ್ರವೀಣ್ ಗುಡ್ ಈವ್ನಿಂಗ್, ಶ್ರೀದೇವಿ, ಮುದಿಯಪ್, ನಿಮಗೆಲ್ಲ ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಟ್ ವರ್ಡ್ಸ್ which are 80% starting with ly will be your adverbs. Okay, you can change any adjective into adverb. Hi Nitin, you have come here. Only question analysis ಮಾಡಿದ್ರೆ you think you can clear your examination, Nitin, without knowing any background of English grammar? ನಿಮಗೆ ಅನ್ಸುತ್ತಾ ಕ್ಲಿಯರ್ ಮಾಡಿಬಿಡ್ಬೋದು ನೀವು ಅಂತ? ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಯು, ಡಿಮೋಟಿವೇಟ್ ಮಾಡ್ತಾ ಇಲ್ಲ ನಾನು, ಬಟ್ ಯು ಶುಡ್ ನೋ ಅಟ್ಲೀಸ್ಟ್ ಬೇಸಿಕ್ ಗ್ರಾಮರ್ ಅಲ್ವಾ? I'll definitely complete it very soon. I know this is a crash course ಅನ್ನ ಅದಕ್ಕೆ ಬೇಗ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ತುಂಬ ಪ್ರಾಕ್ಟೀಸ್ ಸೆಷನ್ಸ್ಗೆ ಹೋಗ್ತಾ ಇಲ್ಲ ನಾನು. ಅದಕ್ಕೇನೆ ಯೂಶಲಿ ಐ ವುಡ್ ಟೇಕ್ adverb for 3 to 4 classes, but I am only taking 2, right? If you think you can all pass without knowing the background, it is foolishness. ರೂಟ್ಸ್ ಇಂದ ಬರಬೇಕು. ಡೈರೆಕ್ಟಾಗಿ ನಾನು ಯಾವತ್ತೂ ಐ ಕಾಂಟ್ ಎಕ್ಸ್ಪೆಕ್ಟ್ ಅ ಫ್ರೂಟ್ ಟು ಫಾಲ್ ಫ್ರಮ್ ಅಪ್. ನಾನು ಬೆಳೆಸಿದ್ರೆ ತಾನೇ ನನಗೆ ಗಿಡ ಬರೋದಕ್ಕೆ. ಎಸ್, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಯು, ಐ ಆಮ್ ಟ್ರೈಯಿಂಗ್ ಟು ಮೋಟಿವೇಟ್ ಯು ದಟ್ ದಿಸ್ ಇಸ್ ನಾಟ್ ಈಸಿ. ಐ ಥಿಂಕ್ ಯು ಶುಡ್ ಬಿ ನೋಯಿಂಗ್ ಇಟ್. ನೆಕ್ಸ್ಟ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಫಸ್ಟ್ ಟೈಪ್ ಇಸ್ adverb of manner. ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಡೆಫಿನಿಷನ್ ಎಲ್ಲ ನೋಡಕ್ಕೆ ಹೋಗಬೇಡಿ. ವಾಟ್ ಇಸ್ ದಿಸ್ adverb of manner ಅಂದರೆ ದಿಸ್ ಇಸ್ ಗೋಯಿಂಗ್ ಟು ಟೆಲ್ ಮೀ ಹೌ ಸಮಥಿಂಗ್ ಹ್ಯಾಪೆಂಡ್. ಯಾವ ರೀತಿಯಲ್ಲಿ ಒಂದು ವಿಚಾರ ಆಯಿತು ಅನ್ನೋದನ್ನು ನಾನು adverb of manner ವರ್ಡ್ಸನ್ನು ಬಳಸ್ತೀನಿ. ಸಚ್ ಆಸ್ ವೆದರ್ ಇಟ್ ವಾಸ್ ಕ್ವಿಕ್ಲಿ ಆರ್ ಸ್ಲೋಲಿ. ಹೌ ಡಿಡ್ ಹಿ ರನ್? ಹಿ ರ್ಯಾನ್ ಕ್ವಿಕ್ಲಿ, ಹಿ ರ್ಯಾನ್ ಸ್ಲೋಲಿ. ಓಕೆ, ಸೊ ಯಾವ ರೀತಿಯಲ್ಲಿ, ಹೌ ಸಮಥಿಂಗ್ ಹ್ಯಾಪನ್. ದೇ ಆರ್ ಯೂಶಲಿ ಪ್ಲೇಸ್ಡ್ ಆಫ್ಟರ್ ದ ಮೇನ್ ವರ್ಬ್. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಎಲ್ಲಿರುತ್ತೆ ಮೇನ್ ವರ್ಬ್ ಆದ ಮೇಲೆ ನನಗೆ ಅಡ್ವರ್ಬ್ ಸಿಗತ್ತೆ, ಆರ್ ಆಫ್ಟರ್ ಅನ್ ಆಬ್ಜೆಕ್ಟ್. ಸೊ ಲೆಟ್ ಮಿ ಗಿವ್ ಯು ದ ಸ್ಟ್ರಕ್ಚರ್. ಏನಿರುತ್ತೆ ಸೆಂಟೆನ್ಸಿನ ಸ್ಟ್ರಕ್ಚರು? ಹೌ ವಿಲ್ ಯು ಬಿ ಹ್ಯಾವಿಂಗ್? You will have a subject, you will have a helping verb, you will have a main verb, plus you might have a adverb which is describing the verb. Or sometimes it is going to be a subject, main verb,
then you will have your adjective, which is going to talk about your subject. Then it can be your adjective, then it can be your preposition, ಆಮೇಲೆ object, ಅದಾದ್ಮೇಲೆ ನಿಮ್ಮ adverb ಕೂಡ ಬರಬಹುದು, which is going to now describe your main verb. So ಈ ಎರಡು ಪ್ಲೇಸ್ಮೆಂಟ್ಸ್ ಇದೆ, ಒಂದು ವರ್ಬ್ ಆದ್ಮೇಲೆ ಮೇನ್ ವರ್ಬ್ ಆಕ್ಷನ್ ವರ್ಬ್ ಆದ್ಮೇಲೆ, ಇಲ್ಲ ಆಬ್ಜೆಕ್ಟ್ ಆದ್ಮೇಲೆ, ಓಕೆ, ಲಾಸ್ಟ್ ನೌನ್ ಆದ್ಮೇಲೆ ನಿಮಗೆ adverb of manner ಸಿಗುತ್ತೆ. ಸೊ ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಐ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್. ವೆಲ್, he writes well. Quickly, the dog quickly ran after the ball. Slowly, she stood up. See, ನೀವು ನೋಡಬಹುದು ಇದೆಲ್ಲ ದೇ ರಿಸೆಂಬ್ಲಿಂಗ್ ಮೈ ನೌನ್ಸ್. Okay, he writes well, quickly ran, next stood up slowly, they happily ate the food, it was beautifully drawn, it was, next she whispered softly, what, he shouted loudly. So everything is after your main verbs. So ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಇದೆ ನೋಡಿ. She danced gracefully across the stage, main verb and your adjective. The children played in the park, object ಆದ್ಮೇಲೆ you have your adjective. He completed the assignment quickly. The birds sang beautifully, again main verb ಆದ್ಮೇಲೆ. The chef prepared the dish carefully. Prepared the dish, object ಆದ್ಮೇಲೆ ಇದೆ, to avoid any mistakes. So you can see here ಎಲ್ಲ ವೆರೈಟೀಸು ಕೊಟ್ಟಿದ್ದೀನಿ, ಎಲ್ಲ ಪ್ಲೇಸ್ಮೆಂಟ್ಸು ಕೊಟ್ಟಿದ್ದೀನಿ. ಇನ್ನೂ ಒಂದು ಸೆಟ್ ಇದೆ ನೋಡಿ. They walked slowly, main verb ಆದ್ಮೇಲೆ ಇದೆ. The athlete ran, again you have main verb. The team worked efficiently, ಮತ್ತೆ main verb. She solved the puzzle, that means after your object you have. The car moved quickly, main verb ಆದ್ಮೇಲೆ ಇದೆ. ಸೊ ಆ ಒಂದು ಆಕ್ಷನು ಹೇಗಾಯಿತು, how was the action performed ಅಂತ you will be telling. Yes, I will repeat it. I'll definitely repeat it. What is right here is adverb of manner andre you will be telling how did the action take place, ಹೇಗೆ ಒಂದು ಕೆಲಸ ಮುಗಿಯಿತು ಅಥವಾ ಆಯಿತು ಅಂತ ಡಿಸ್ಕ್ರೈಬ್ ಮಾಡೋದು. ವೇಗವಾಗಿ ಆಯ್ತಾ, ಹೌ ಆಮ್ ಐ ಟಾಕಿಂಗ್, ಐ ಆಮ್ ಟಾಕಿಂಗ್ ಸ್ಲೋಲಿ. ಹೌ ಆರ್ ಯು ಲಿಸ್ನಿಂಗ್, ಯು ಆರ್ ಲಿಸ್ನಿಂಗ್ ಸ್ವಿಫ್ಟ್ಲಿ. Or how are you going to eat your food, you will eat your food very slowly. Or how do you drink your milk, you drink your milk in a interval. That means you are going to, I will also tell you adverb which you don't have ly. ಇಲ್ಲಿವರೆಗೂ ನೀವು ನೋಡಿದ್ದು ಅಥವಾ ಎಷ್ಟೊಂದು ಅಡ್ವರ್ಬ್ಸ್ ನೋಡ್ತಿರಲ್ಲ, ಎವ್ರಿಥಿಂಗ್ ಹ್ಯಾಸ್ ly in it. I will tell few irregular adverb no ly. ಓಕೆ, ಅದನ್ನು ಕೂಡ ನೋಡೋಣ. ಬಟ್ ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಯಾವ ರೀತಿಯಲ್ಲಿ ಒಂದು ಕೆಲಸ ನಡೆದಿದೆ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸಿ ಅಡ್ವರ್ಬ್ ಆಫ್ ಪ್ಲೇಸ್, ಎಲ್ಲಿ ಕೆಲಸ ಆಯಿತು ಅಂತ ಹೇಳೋದು. ವೇರ್ ಡಿಡ್ ದ ಕೆಲಸ ಅಂತ ಹೇಳ್ತಾ ಇದ್ದೀನಿ. ವೇರ್ ಡಿಡ್ ದ ಆಕ್ಷನ್ ಟೇಕ್ ಪ್ಲೇಸ್, ದಟ್ ಈಸ್ they change or they add meaning to the sentence. As usual, we will talk about that place. The places are usually used after the main verb or clause that they modify. Clause ಬೇಡ, clause ನಿಮಗೆ ಆಮೇಲೆ ಹೇಳ್ತೀನಿ. ಇದು ಅಷ್ಟೇ ಮೇನ್ ವರ್ಬ್ ಆದ್ಮೇಲೆ ಇರುತ್ತೆ, ಅಂದರೆ ಆಕ್ಷನ್ ವರ್ಬ್ ಏನಿರುತ್ತಲ್ವಾ ಅದಾದ್ಮೇಲೆ ನಿಮಗೆ ಈ ಒಂದು ಅಡ್ವರ್ಬ್ ಸಿಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಅಪ್, ದ ಕೈಟ್ ಇಸ್ ಅಪ್ ದೇರ್, ಕೈಟ್ ಎಲ್ಲಿದೆ ಅಂತ ಹೇಳ್ತಾ ಇದ್ದೀರಾ. ಡೌನ್, ದ ಶಾಪ್ ಇಸ್ ಡೌನ್ ದ ರೋಡ್. ಅರೌಂಡ್, ದೇ ಲುಕ್ಡ್ ಅರೌಂಡ್, ಸುತ್ತೂರ ನೋಡಿದರು. ವಿ ಆರ್ ಗೋಯಿಂಗ್ ಈಸ್ಟ್. Yes, see, your directions are also adjectives. North, south, southeast, southwest. ಇದು ಕೂಡ ನಿಮ್ಮ adverbs because they are telling about place.
nearby. The beach is nearby the city. Next, far away. She lives far away. ಎಲ್ಲೋ ದೂರದಲ್ಲಿ. ಓಕೆ, ನಿಯರ್ಬೈ ಅದೇ ರೀತಿನಲ್ಲಿ. ಥ್ರೂ, ದ ಎಕ್ಸಿಟ್ ಇಸ್ ಥ್ರೂ ದಟ್ ಡೋರ್, ಆ ಮೂಲಕ. ಸೊ ಎವ್ರಿಥಿಂಗ್ ಇಸ್ ಟಾಕಿಂಗ್ ಅಬೌಟ್ ಸ್ಪೇಸ್, ಅಂದರೆ ಪ್ಲೇಸ್, ಮೇಲೆ, ಕೆಳಗೆ, ಸುತ್ತ, ಹೋಗುತ್ತಾ, ಅಥವಾ ಈಸ್ಟಲ್ಲಿ, ವೆಸ್ಟಲ್ಲಿ, ಹತ್ತಿರದಲ್ಲಿ, ದೂರದಲ್ಲಿ, ಇದರ ಮೂಲಕವಾಗಿ. ಇದೇ ರೀತಿನಲ್ಲಿ ವಿ ಆಲ್ಸೋ ಹ್ಯಾವ್ ಅದರ್ ಅಡ್ವರ್ಬ್ಸ್. ದೇರ್, ನೀವು ನೋಡ್ಬೋದು LY ಯೂಸ್ ಆಗದೆ ಇರೋದಿದೆ. ದೇರ್, ಶಿ ಈಸ್ ದೇರ್ ಐ ಬಿಲೀವ್, ಅವರು ಅಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ನಿಯರ್ ಬೈ ಆಲ್ರೆಡಿ ವಿ ಹ್ಯಾವ್ ಸೀನ್. ಎವ್ರಿವೇರ್, ಎಲ್ಲೆಡೆ. ಔಟ್ಸೈಡ್, ಆಚೆ ಕಡೆ. ಅಪ್ ಹಿಲ್, ಬೆಟ್ಟದ ಮೇಲೆ ಅಥವಾ ಆನ್ ಟಾಪ್ ಅಂತ ಅರ್ಥ. ಅಪ್ ಹಿಲ್ ಅಂದರೆ ಅಂಡರ್, ಎಲ್ಲದಕ್ಕೂ ಅಡಿಯಲ್ಲಿ. that can happen. Everywhere we have seen. downstairs, ಕೆಳಮಹಡಿಯಲ್ಲಿ. ಹೈ, ಎತ್ತರದಲ್ಲಿ. ಇನ್ಸೈಡ್, ಒಳಗೆ. ಔಟ್ಸೈಡ್, ಹೊರಗೆ. ಬಿನೀತ್, ಆಮೇಲೆ ಬಿಲೋ. ಸಿ, ಕೆಲವೊಂದು ದೇ ಕ್ಯಾನ್ ಬಿ ಅದರ್ ಪಾರ್ಟ್ಸ್. ಸಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಬಂದಾಗ ಎಕ್ಸೆಪ್ಷನ್ಸ್ ಬಹಳ ಇರುತ್ತೆ. ಯಾಕೆ ಗೊತ್ತಾ? when I am going to use this underneath, this is a preposition also. But here this is also working as a adverb. ಡಿಫ್ರೆನ್ಸ್ ಇಷ್ಟೇ, ಪ್ರಿಪೋಸಿಷನ್ ಆದಾಗ ಈ ಅಂಡರ್ನೀತು ನೌನ್ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ಬಟ್ ಇಲ್ಲಿ ಇದು ಏನನ್ನು ಡಿಸ್ಕ್ರೈಬ್ ಮಾಡ್ತಿದೆ? ದ ಟ್ರೆಷರ್ ವಾಸ್ ಬರೀಡ್. ಎಸ್, ಬರೀಡ್. ಇಟ್ ಈಸ್ ಡಿಸ್ಕ್ರೈಬಿಂಗ್ ಮೈ ಆಕ್ಷನ್. ಓಕೆ, ಸೊ ನನ್ನ ಆಕ್ಷನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ದಿಸ್ ಡಿಫ್ರೆನ್ಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್. ಅದು ಏನನ್ನ ಮಾಡಿಫೈ ಮಾಡ್ತಿದೆ, ಏನನ್ನ ಡಿಫೈನ್ ಮಾಡ್ತಿದೆ, ಆ ಬೇಸ್ ಮೇಲೆ ಆ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಬಿಲಾಂಗ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ವಿಲ್ ಬಿ ಲರ್ನಿಂಗ್. ಓಕೆ, ಕ್ಲಿಯರ್? ಅರ್ಥ ಆಯ್ತಾ? ಆಗ್ತಾ ಇದೆಯಾ ಅರ್ಥ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಥವಾ ಮಲಗಿಬಿಟ್ರಾ? ಎಸ್ ನಿತಿನ್, ಖಂಡಿತವಾಗ್ಲೂ ಪೂರ್ತಿ ಸಿಲೆಬಸ್ ಮುಗಿಸ್ಕೊಡ್ತೀನಿ. ಡೋಂಟ್ ವರಿ, I will be completing the syllabus. Understood? You can give me a thumbs up. Yes, thank you Deva. Others, illi my dearest ones, Sangeeta, Lakshmi, Mudiyap, Sridevi, Manju, Madhu, Rashvita, Chetan. Yes, okay. Let's just continue hagadre. I have got the green signal. Ramesh, yes, no ma'am. Hello ma'am. Okay, hello Ramesh. Okay Nitin, very good. My dearest is also here. Okay Nitin, yeah. So let's just continue and thank you Manju, thank you Chetan. Yes, last one is adverb of time and frequency. ಯಾಕೆ ಇದೆರಡನ್ನು ಒಟ್ಟಿಗೆ ಕೊಟ್ಟಿದ್ದೀನಿ ಅಂದರೆ ಎರಡು ಸಮಯದ ಬಗ್ಗೆನೇ ಮಾತಾಡುತ್ತೆ. ಇದು ವೆನ್, ಐ ಮೀನ್ ವೆನ್, ಯಾವ ಸಮಯದಲ್ಲಿ, ಇದು ಯಾವೆಲ್ಲ ಸಮಯದಲ್ಲಿ. ಫ್ರೀಕ್ವೆನ್ಸಿ ಇಸ್ ಹೌ ಆಫನ್, ಯಾವಾಗ, ಎಲ್ಲೆಲ್ಲಿ ಅನ್ನೋದನ್ನು ಹೇಳುತ್ತೆ. ಓಕೆನಾ, ಎಷ್ಟೆಷ್ಟು ಸಾರ್ತಿ ಅನ್ನೋದನ್ನು ಡಿಸ್ಕ್ರೈಬ್ ಮಾಡುತ್ತೆ. ಸೊ ಎರಡೂ ಕೂಡ ಟೈಮ್, ನಂಬರ್ ಬಗ್ಗೆ ಮಾತಾಡುತ್ತೆ. ಓಕೆ, ದೇ ವಿಲ್ ಬಿ ಟೆಲ್ಲಿಂಗ್. ಈಗ ನಾನು ಟೀಚ್ ಮಾಡ್ತಾ ಇದ್ದೀನಿ. ಹೌ ಲಾಂಗ್ ವಿಲ್ ಐ ಟೀಚ್, ಅದು ಟೈಮ್. ಓಕೆ, ಐ ವಿಲ್ ಬಿ ಟೀಚಿಂಗ್ ಫಾರ್ ಆಲ್ಮೋಸ್ಟ್ ಅನ್ ಅವರ್. ಸೊ 1 hour ಗಟ್ಟಲೆ ಪಾಠ ಮಾಡ್ತೀನಲ್ಲ, ಅದು ಟೈಮು. ಹೌ ಮೆನಿ ಕ್ಲಾಸಸ್ ವಿಲ್ ಐ ಟೇಕ್ ಇನ್ ಅ ವೀಕ್? ಪ್ರಾಬಬಲಿ 5 to 6. ಅದು ಫ್ರೀಕ್ವೆನ್ಸಿ, ಎಷ್ಟು ಕಾಲ. ಓಕೆ, ಎಷ್ಟು ಹೊತ್ತಿನವರೆಗೂ ಅಥವಾ ಎಷ್ಟೆಷ್ಟು ಸಾರ್ತಿ ಅಂತ ಹೇಳೋದು. ಹೌ ಆಫನ್ ಡು ಐ ಬಂಕ್ ದ ಕ್ಲಾಸಸ್, ಅಂದರೆ ಬಂಕ್ ಬೇಕು ಅಂತ ಎಲ್ಲ ಮಾಡಲ್ಲ, ಎಮರ್ಜೆನ್ಸಿ ಇದ್ರೆ ಮಾತ್ರ ಮಾಡ್ತೀನಿ, ಅನ್ಲೈಕ್ my students. Okay, so how often? Probably a day in a week, I don't know. Okay, so that's what we will be looking. Wow, that has happened, of the time and how long, ಎಷ್ಟೊತ್ತಿನವರೆಗೂ ಎಷ್ಟು ಸಾರ್ತಿ ಆಗಿದೆ ಅಂತ ನಾವು ತಿಳ್ಕೊಳ್ತೀವಿ. You can see the example. Kirti went to park today. Today is when. When did Kirti went to park or go to park? She went to park today.
ದೇ ಗೋ ಔಟ್ ಟು ದ ಡಿನ್ನರ್ ವೀಕ್ಲಿ. ಪ್ರತಿ ವಾರ. ಎಷ್ಟು ಸಾರ್ತಿ ಅವರು ಊಟಕ್ಕೆ ಹೊರಗೆ ಹೋಗ್ತಾರೆ? ವೀಕ್ಲಿ ಬೇಸಿಸ್ ಮೇಲೆ ಹೋಗ್ತಾರೆ. ಸಮಟೈಮ್ಸ್, ಕೆಲವೊಮ್ಮೆ, ಹಿ ಪ್ಲೇ ಕ್ರಿಕೆಟ್. ರಾಂಗ್ ಇದೆ. ಹಿ ಪ್ಲೇಸ್ ಕ್ರಿಕೆಟ್. ರಿತೇಶ್ ನೆವರ್ ಟಾಕ್ಸ್. ಅವನು ಎಂದಿಗೂ ಮಾತನಾಡುವುದಿಲ್ಲ. ಸಿ ರಿಮೆಂಬರ್, ಈ ಎಲ್ಲ ಏನು ಟೈಮು, ಫ್ರೀಕ್ವೆನ್ಸಿ, ಮ್ಯಾನರು ಇದೆಲ್ಲ ನಾ ಹೇಳ್ದೆ ಅಲ್ಲ, ಇಟ್ ನೀಡ್ ನಾಟ್ ಹ್ಯಾವ್ ಟು ಬಿ ಆಲ್ವೇಸ್ ಪಾಸಿಟಿವ್. ಇಟ್ ಕೆನ್ ಆಲ್ಸೋ ಬಿ ಸೆಂಟೆನ್ಸಸ್ ಲೈಕ್ ದಿಸ್ ನೆಗೆಟಿವ್. ಇಲ್ಲಿ ನೋಡಿದ್ರಲ್ಲ ನೆವರ್ ಅಂತ ಇರೋದು, ಅದು ಕೂಡ ದೇರ್ ಇಸ್ ನೋ ಟೈಮ್ ಫಾರ್ ಮೀ ಟು ಟಾಕ್ ಟು ಯು. ಈ ಥರದ್ದೆಲ್ಲ ಕೂಡ ನೆಗೆಟಿವ್ ಕೂಡ ಇರುತ್ತೆ. ಇಟ್ಸ್ ನಾಟ್ ಆಲ್ವೇಸ್ ಅಫರ್ಮೇಷನ್. ಲೈಫ್ ಬರೀ ಪಾಸಿಟಿವ್ ಆಗಿರಲ್ಲ, ನೆಗೆಟಿವ್ ಆಗೂ ಇರುತ್ತೆ. ಒಂದ್ಸಲ ಫೇಲ್ ಆಗ್ತೀವಿ, ಇನ್ನೊಂದ್ಸಲ ಬರಿಬೇಕು, ಮತ್ತೊಂದ್ಸಲ ಫೇಲ್ ಆಗ್ತೀವಿ, ನೆಕ್ಸ್ಟ್ ಟೈಮ್ ಪಾಸ್ ಆಗ್ಬೋದು, ಬಟ್ ಇಂಟರ್ವ್ಯೂ ಕ್ಲಿಯರ್ ಆಗಲ್ಲ. ಆಮೇಲೆ ಇನ್ನೊಂದ್ಸಲ ಬರಿಬೇಕು, ಎಲ್ಲ ಕ್ಲಿಯರ್ ಮಾಡಿಕೊಂಡು ಕೆಲ್ಸಕ್ಕೆ ಸೇರ್ಕೋಬೇಕು. ಸೊ ದಿಸ್ ಇಸ್ ಹೌ ಅಲ್ವಾ ಪ್ರಾಸೆಸ್ ಕೂಡ. ಅದೇ ರೀತಿನಲ್ಲಿ ದಿಸ್ ಇಸ್ ಆಲ್ಸೋ ದ ಸೆಂಟೆನ್ಸಸ್. ಸೊ ಯು ಕ್ಯಾನ್ ಸಿ ಫ್ಯೂ ಎಕ್ಸಾಂಪಲ್ಸ್ ದಟ್ ಐ ಹ್ಯಾವ್ ಗಿವನ್. ಶಿ ವಿಲ್ ಅರೈವ್ ಅಟ್ ದ ಪಾರ್ಟಿ ಲೇಟರ್. ಆಮೇಲಿಂದ. ನೆಕ್ಸ್ಟ್, ದ ಟ್ರೈನ್ ಇಸ್ ಶೆಡ್ಯೂಲ್ಡ್ ಟು ಡಿಪಾರ್ಟ್ ಟುಮಾರೋ. ನಾಳೆ. ಐ ಆ್ಯಕ್ಚುಲಿ ಗೋ ಫಾರ್ ಅ ರನ್ ಇನ್ ದ ಮಾರ್ನಿಂಗ್. ಬೆಳಗಿನ ಹೊತ್ತು. ದೇ ಮೀಟ್ ಫಾರ್ ಕಾಫಿ ವೀಕ್ಲಿ. ಪ್ರತಿ ವಾರವು. ದ ಕಾನ್ಸರ್ಟ್ ಸ್ಟಾರ್ಟ್ಸ್ ಎಟ್ 8 PM. ಸೊ ನೀವು ಅರ್ಥ ಮಾಡ್ಕೊಳ್ಬೇಕಿರೋದು ಏನು? ನಂಬರ್ಸ್, ಗಂಟೆಗಳ ಲೆಕ್ಕಗಳು ಕೂಡ ನನ್ನ ಅಡ್ವರ್ಬ್ಸ್ ಆಗಿರುತ್ತೆ. ದಟ್ ಈಸ್, ಯಾವ ಗಂಟೆ ಸಮಯ ಹೇಳ್ತಿರಲ್ಲ, 10 ಗಂಟೆ. ಆರ್ ವೈಲ್ ಯು ಆರ್ ಟೆಲ್ಲಿಂಗ್ 1 hour, ಇದು ಕೂಡ ನನ್ನ ಅಡ್ವರ್ಬ್ ಆಗಿ ಇರುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಸಿ, ಹಿ ಎಕ್ಸಸೈಸಸ್ ಅಟ್ ದ ಜಿಮ್ ಡೈಲಿ. ಪ್ರತಿನಿತ್ಯ. ವಿ ವಿಸಿಟ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಮಂತ್ಲಿ. ತಿಂಗಳಿಗೊಮ್ಮೆ. ದೇ ಗೋ ಆನ್ ಅ ಫ್ಯಾಮಿಲಿ ವೆಕೇಶನ್ ಆನ್ಯುವಲಿ. ಅಂದರೆ ವರ್ಷಕ್ಕೊಮ್ಮೆ. ಐ ಚೆಕ್ ಮೈ ಇಮೇಲ್ ಕಾನ್ಸ್ಟೆಂಟ್ಲಿ. ಶಿ ಪ್ರಾಕ್ಟೀಸಸ್ ದ ಪಿಯಾನೋ ಟ್ವೈಸ್ ಅ ವೀಕ್. 2 ಸಾರ್ತಿ, ಒಂದು ವಾರಕ್ಕೆ 2 ಸಾರ್ತಿ ಹಾಗೆ. Once in a week you have to come to the doctor, or you have to see the doctor. ವಾರಕ್ಕೆ ಒಮ್ಮೆ ಆದರೂ. ಸೊ ದೀಸ್ ವರ್ಡ್ಸ್, ಎಷ್ಟು ಸಾರ್ತಿ, how many times should I have to take this medicine? I think it would be great if you take it 1 time a day. ಒಂದು ಸಾರಿ, ಅದು ಕೂಡ ಅಡ್ವರ್ಬೇ. ಸೊ ವೇರೆವರ್ ಯು ಆರ್ ಟಾಕಿಂಗ್ ಅಬೌಟ್ ದ ಆ್ಯಕ್ಷನ್, ನೀವು ಮಾಡಬೇಕಿರೋ ಕೆಲಸ ಯಾವ ಸಮಯದಲ್ಲಿ ಆಗಬೇಕು, ಎಷ್ಟು ಕಾಲದಲ್ಲಿ ಆಗಬೇಕು, ಅಥವಾ ಎಷ್ಟು ಸಾರ್ತಿ ಆಗಬೇಕು ಅಂತ ನೀವು ಡಿಫೈನ್ ಮಾಡ್ತೀರಾ, ಅದು ನಿಮ್ಮ ಅಡ್ವರ್ಬ್ ಆಗಿರುತ್ತೆ. ಕ್ಲಿಯರ್ ವಿತ್ ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಹೇಗೆ ಒಂದು ಅಡ್ವರ್ಬ್, how an action is performed, or how something is performed, where it is performed, when and how often it is performed ಅಂತ ಅರ್ಥ ಆಗಿದೆಯಾ? ಆಬ್ಜೆಕ್ಟ್ ಆದಮೇಲೆ ಟೈಮ್ ಬಗ್ಗೆ ಅಡ್ವರ್ಬ್ ಜಾಸ್ತಿ ಬರುತ್ತಾ ಮೇಡಮ್? ಎಸ್, ಆಬ್ಜೆಕ್ಟ್ ಆದ ಮೇಲೆ ಬರುವ ಸಾಧ್ಯತೆಗಳು ಜಾಸ್ತಿ. Why is it? Because they are all statements which is going to be not directly describing my verb. Direct descriptions ಇರೋದಿಲ್ಲ. Majorly you will be talking about time and frequency over in the end. Okay? Yes? Clear? Yes. ರಮೇಶ್ ಅವರು, ನನ್ನ ನೇಮ್ ಇಸ್ ದೀಪ್ತಿ. ರಮೇಶ್ ಅವರೇ, ಐ ಆಮ್ ದೀಪ್ತಿ. ಏನಾದ್ರು ಡೀಟೇಲ್ಸ್ ಬೇಕಾ ಯಾರಿಗಾದರೂ? I know you are very, very much not interested in my life. I understood. Very simple to tell with you. ಏನಲ್ಲ, I am just a person who is, ಏನು ಹೇಳ್ತಾರೆ, ಐ ಆಮ್ ಆಲ್ಸೋ ಅ ಟ್ರೈನರ್, ಲೆಕ್ಚರರ್ ಅನ್ನೋದಕ್ಕಿಂತ ಅಸಿಸ್ಟೆಂಟ್ ಪ್ರೊಫೆಸರ್, ಆಮೇಲೆ ರಿಸರ್ಚ್ ಸ್ಕಾಲರ್, ಒಂದಿಷ್ಟು ಅದು ಇದು ಮಾಡ್ತಾ ಇರ್ತೀನಿ ಅಷ್ಟೇ, ನಥಿಂಗ್ ಮೋರ್. ಅರ್ಥ ಆಯ್ತಾ? ಎಕ್ಸಾಮ್ ಪ್ಯಾಟ್ರನ್, ದೊಡ್ಡ ಮನಿ. ಎಸ್, ಖಂಡಿತವಾಗ್ಲೂ ಎಕ್ಸಾಮ್ ಪ್ಯಾಟರ್ನ್ ಕೂಡ ಹೇಳ್ತೀನಿ ಇಂಗ್ಲೀಷಿಂದು.
ಎಸ್ ಐ ವಿಲ್ ಟೆಲ್ ಇಟ್. ಅರ್ಥ ಆಯ್ತಾ? ನಾನು ನನ್ನ ಬಗ್ಗೆ ಹೇಳೇ ಇಲ್ವಾ? ಓಕೆ, ಅರ್ಥ ಆಗಿದೆ. ಓಕೆ, ಎಸ್, ಯು ಹ್ಯಾವ್ ಅಂಡರ್ಸ್ಟುಡ್ ಈ ಕಾನ್ಸೆಪ್ಟು. ದಟ್ಸ್ ಹ್ಯಾಪಿ. ಹೇಳೋಕೆ ಏನಿಲ್ಲ, ಫ್ರಮ್ ಪಾಸ್ಟ್ 3-4 ಇಯರ್ಸ್ ಟೀಚಿಂಗಲ್ಲೇ ಇದ್ದೀನಿ. ಐ ಆಮ್ ಇನ್ ಟೀಚಿಂಗ್. ಲರ್ನ್ ಆನ್ಲೈನಲ್ಲಿ ಐ ಹ್ಯಾವ್ ಬೀನ್ ವರ್ಕಿಂಗ್, ಅಂದರೆ ಇಲ್ಲೂ ಟ್ರೈನರ್ ಆಗಿ ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 1.5 years ಆಲ್ಮೋಸ್ಟ್. ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸು, SSC ಎಕ್ಸಾಮ್ ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡಿಕೊಂಡು ಆರಾಮಾಗಿ ಐ ಹ್ಯಾವ್ ಬೀನ್ ಲಿವಿಂಗ್. ಆ್ಯಂಡ್ ಈಗಲೂ ಅಷ್ಟೇ ಐ ಹ್ಯಾವ್ ಬೀನ್ ವರ್ಕಿಂಗ್ ಆ್ಯಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಫ್ರೀ ಟೈಮಲ್ಲಿ. ಸೊ ದ್ಯಾಟ್ಸ್ ವಾಟ್ ಐ ಆಮ್ ಡೂಯಿಂಗ್. ಇನ್ನೇನಿಲ್ಲ, ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿದೆ ಅಂದಮೇಲೆ ಗೊತ್ತಲ್ವಾ, ಹೌ ವಿ ವಿಲ್ ಹ್ಯಾವ್ ಅ ಪ್ಯಾಕ್ಟ್ ಲೈಫ್. ನಿಮ್ಮ ಹಾಗೆ ಆರಾಮ್ ಇರೋಕ್ಕಾಗಲ್ಲ. ಊರಿನಲ್ಲಿರೋರು ಆರಾಮ್ ಇರ್ತೀರ, ಬೆಂಗಳೂರಿನಲ್ಲಿರೋರ ಲೈಫು ಕೇಳೋಂಗಿರಲ್ಲ. ಓಕೆ, ಸಾಕು, ಪಾಠಕ್ಕೆ ಬರೋಣ. ಓಕೆನಾ? ಲೆಟ್ಸ್ ಮೂವ್ ಆನ್. ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ಅಲ್ಲ? ನನಗೆ ಇಲ್ಲಿ ಯೂಟ್ಯೂಬಲ್ಲಿ ರಿಪ್ಲೈ ಬಂತು ದಟ್ ದೇ ಅಂಡರ್ಸ್ಟುಡ್ ಅಂತ. ನನ್ನ ಪ್ರೀತಿ ಪಾತ್ರರಾದ ಆ್ಯಪ್ ಮಕ್ಕಳ ಮಾತೇ ಇಲ್ಲ. ಸಂಗೀತ, ಲಕ್ಷ್ಮಿ. ಅಂದರೆ ನಾನು ಒಂದೊಂದು ಸಲ ಜಪ ಮಾಡಬೇಕಲ್ವ, ಒಂದು ಕ್ಲಾಸ್ ಬಂದಮೇಲೆ ಒಂದು 6 ಸರ್ತಿ ಎಲ್ಲರ ಹೆಸರು ಜಪ ಮಾಡಿಬಿಟ್ಟು ನಾನು ಹೋಗಬೇಕು, ಹೌದಲ್ವಾ? ಒಂದು ಜಪಮಾಲೆ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನಾನು. ಏನಂತೀರಾ? ಕೆನ್ ಯು ಗೆಟ್ ಏನು ಬೇಕು? PDF ನಾನು ಕಳಿಸ್ಕೊಟ್ಟಿದ್ದೀನಿ GD ಗ್ರೂಪಲ್ಲಿ. ನಿಮಗೆ ಕಳಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಎಲ್ಲರಿಗೂ ಶೇರ್ ಮಾಡ್ತೀನಿ. ಓಕೆನಾ? ಎಸ್, ಐ ವಿಲ್ ಶೇರ್ ಇಟ್ ಟು ಎವ್ರಿ ಒನ್. ಐ ಥಿಂಕ್ ಐ ಹ್ಯಾವ್ ಶೇರ್ಡ್ ಲಾಸ್ಟಲ್ಲಿ. ನಾನು ಯಾವಾಗ ಶೇರ್ ಮಾಡಿದ್ದು ಐ ಡೋಂಟ್ ಪ್ರಾಬಬಲಿ ರಿಮೆಂಬರ್. ಚೆಕ್ ಮಾಡ್ತೀನಿ. ನನ್ನ ಪ್ರಕಾರ ವರ್ಬ್ ಪ್ರನೌನನ್ನು ಕಳಿಸ್ಕೊಟ್ಟಿದ್ದೀನಿ, ನೌನ್ ಕಳಿಸಿಲ್ಲ. ಅದಾದಮೇಲೆ ಯಾವುದು ಕಳಿಸ್ಕೊಟ್ಟಿಲ್ಲ. ಸೊ ಅಡ್ಜೆಕ್ಟಿವ್ ಆರ್ಟಿಕಲನ್ನು ಕಳಿಸ್ಕೊಡ್ತೀನಿ. ಓಕೆನಾ? ಐ ವಿಲ್ ಶೇರ್ ಇಟ್ ವಿತ್ ಯು ಪೀಪಲ್, ಡೋಂಟ್ ವರಿ. ಎಸ್, ಕಳಿಸ್ಕೊಟ್ಟಿದ್ದೀನಿ. ಐ ಹ್ಯಾವ್ ಶೇರ್ಡ್ ಇಟ್. ಒಮ್ಮೆ ನೋಡಿ. ಎಸ್, ಆ್ಯಡ್ ಮಾಡೋಕ್ಕೆ ಹೇಳ್ತೀನಿ. ಐ ವಿಲ್ ಟೆಲ್ ದೆಮ್ ಟು ಆ್ಯಡ್ ಯು. ಎಸ್, ಸರಿ, ಸಾಕು. ಲೆಟ್ಸ್ ಮೂವ್ ಆನ್ ಟು ದ ಕ್ಲಾಸ್. ಸೊ ನೌ ವಿ ವಿಲ್ ಬಿ ಲುಕಿಂಗ್ ಆಟ್ ವರ್ಬ್ಸ್, ಅಡ್ವರ್ಬ್ಸ್ನ ಕೆಲವೊಂದು ಅಡ್ಜೆಕ್ಟಿವ್ ಎಕ್ಸ್ಪ್ಲನೇಷನ್ ನೋಡೋಣ. ನಾನು ಆವಾಗಲೇ ಹೇಳಿದೆ, ಕೆಲವೊಂದು ವರ್ಡ್ಸು ಅಡ್ಜೆಕ್ಟಿವ್ ಆಗಿದ್ದು ಅಡ್ವರ್ಬ್ ಆಗತ್ತೆ ಅಂತ. ಸೊ ಈ ರೀತಿಯಾದ ಬಹಳಷ್ಟು ವರ್ಡ್ಸ್ ಇದೆ, ಬಹಳಷ್ಟು ಎಕ್ಸೆಪ್ಷನ್ಸ್ ಇದೆ. ಸೊ ವಿ ವಿಲ್ ಬಿ ಲುಕಿಂಗ್ ಆಟ್ 4 exceptions or what you call as rules ಈಗ. ಓಕೆನಾ? ನಾವು ವಿ ವಿಲ್ ಬಿ ಲುಕಿಂಗ್ ಎಟ್ 4 ಇಂಪಾರ್ಟೆಂಟ್ ಒನ್. ಮೊದಲನೇದೇನು? ಆ್ಯಡ್ ದ ಸಫಿಕ್ಸ್ ly. ಐ ಹ್ಯಾಡ್ ಟೋಲ್ಡ್ ಯು, ಅಡ್ಜೆಕ್ಟಿವನ್ನ ಅಡ್ವರ್ಬ್ ಮಾಡೋದು ಬಹಳ ಸುಲಭ. ಹೇಗೆ? ly ಆ್ಯಡ್ ಮಾಡಿದ್ರೆ ಅಡ್ವರ್ಬ್ ಆಗೋಯ್ತು. ಸೊ ಮೆನಿ ಅಡ್ವರ್ಬ್ಸ್ ಆರ್ formed by adding the suffix ly to adjective. This is most common method. So 80%, let me remind you once again, 80% ಆಫ್ ಇಂಗ್ಲಿಷ್ ಪದಗಳೆಲ್ಲವೂ ly ಇಂದ ಶುರುವಾಗೋದು ಅಡ್ಜೆಕ್ಟಿವೇ ಆಗಿರುತ್ತೆ. ಎಲ್ಲೋ 1-2-3. ಈಗ ಫಾರ್ ಎಕ್ಸಾಂಪಲ್ ಲಿಲಿ, ly ಇದೆ ಅಂದ್ಬಿಟ್ಟು ಅಡ್ಜೆಕ್ಟಿವ್ ಮಾಡ್ಬಿಡೋಕ್ಕಾಗುತ್ತಾ ನಾನು? ಕ್ಯಾನ್ ಐ ಡೂ ಇಟ್? ಲಿಲಿ ಈಸ್ ಅ ಫ್ಲವರ್ ಆರ್ ಲಿಲಿ ಈಸ್ ಅ ಗರ್ಲ್. ಆ ಹೂವನು ಹೊಡಿಯತ್ತೆ, ಆ ಹುಡುಗಿನೂ ಹೊಡಿತಾಳೆ ನನಗೆ, ನಾನೇನಾದ್ರು ಅಡ್ಜೆಕ್ಟಿವ್ ಅಂದ್ಬಿಟ್ರೆ. ಸೊ like that there are exemptions which can't be adverb, but majority ಎಲ್ಲದು ಅದೇ. ಸೊ ಇಲ್ಲಿ ನಾನು ಆಲ್ರೆಡಿ ಕೊಟ್ಟಿರೋ ಎಕ್ಸಾಂಪಲ್ಸ್ ಇದೆ ನೋಡಿ. ಕ್ವಿಕ್, ಕ್ವಿಕ್ಲಿ. ಸ್ಮೂತ್, ಸ್ಮೂತ್ಲಿ. ಸಡನ್, ಸಡನ್ಲಿ. ಹಾರ್ಶ್, harshly.
care, caringly, simple, simply. So these are my various options. So ನಾನು ಈ ರೀತಿಯಾಗಿ adjectives ನ adverb ಮಾಡೋದು ಬಹಳ easy. Use the same form as the adjective. ಅಂದರೆ some adjectives and adverbs have the same form and there is no need to add suffix. For example, ಹಿಂದಿನರಲ್ಲಿ I had told you that simple becomes simply. But ಕೆಲವೊಂದು sentence ಅಲ್ಲಿ I need not have to write simple to simply. I can write simple. The action is very simple. Like for example, she is a simple girl. ಇಲ್ಲಿ ನಾನು ಹೇಳ್ತಿದ್ದೀನಿ ಆಕೆ ಬಹಳ ಸಿಂಪಲ್ ಹುಡುಗಿ. The action, oh, I think you can't see it, right? I'll write it here. The action is very simple. Now what is this telling? How is it? Action, which is simple. Illi it is working as an adverb instead of working as an adjective. Here it is working as an adjective because it is describing her. But here it described an action. So this difference, andre simple simply ne baribeku antilla yavaglu adverb ಮಾಡೋದಕ್ಕೆ. So you can see here, fast fast, you need not have to write it always fastly adverb ಮಾಡಬೇಕು ಅಂದ್ರೆ ಫಾಸ್ಟು ಬರಿಬೋದು, ಸ್ಲೋನು ಬರಿಬೋದು, ಸ್ಲೋಲಿ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯು ಕ್ಯಾನ್ ರೈಟ್ ಹಾರ್ಡ್ ಇಟ್ ಸೆಲ್ಫ್, ಹಾರ್ಡ್ಲಿ ಬರೆಯೋ ಹಾಗಿಲ್ಲ. ಇಫ್ ಐ ಹ್ಯಾವ್ ಟು ಗಿವ್ ಯು ಅ ಸೆಂಟೆನ್ಸ್ ವಿತ್ ಎಕ್ಸಾಂಪಲ್ ಅಂದರೆ ಇದೇ ವರ್ಡ್ಸ್ಗೆ ಐ ಕ್ಯಾನ್ ರೈಟ್, ಸಿ ಹಿಯರ್, ಶಿ ಈಸ್ ಟೂ ಸ್ಲೋ, her performance went slow. ಆಕೆಯ ಪರ್ಫಾರ್ಮೆನ್ಸ್ ಹೇಗೆ ಹೋಯಿತು, ಆಕೆ ಹೇಗೆ ಇದ್ದಳು. ಡಿಫ್ರೆನ್ಸ್ ಇದೆ ಅಲ್ಲ, ಎರಡೂ ಒಂದೇ ವರ್ಡ್, ಬಟ್ ಐ ಹ್ಯಾವ್ ದೀಸ್ ಡಿಫ್ರೆನ್ಸಸ್. ಸೊ ಈ ಎಕ್ಸಂಪ್ಷನ್ ಕೂಡ ಇದೆ. ಎಲ್ ವೈ ಆ್ಯಡ್ ಮಾಡೇನೆ ಅದನ್ನ ಅಡ್ವರ್ಬ್ ಮಾಡಬೇಕು ಅಂತ ಇಲ್ಲ, ಎಲ್ ವೈ ಆ್ಯಡ್ ಮಾಡ್ದೇನು ಯು ಕ್ಯಾನ್ ಗಿವ್ ಇಟ್. ಬಟ್ ವಾಟ್ ಇಫ್ ಐ ಆ್ಯಡ್ ಎಲ್ ವೈ? ಹರ್ ಪರ್ಫಾರ್ಮೆನ್ಸ್ took up slowly. This gives a different meaning. ಈ ಒಂದು ಸೆಂಟೆನ್ಸ್ ಈಗ ಬೇರೆದೇ ಮೀನಿಂಗ್ ಬರುತ್ತೆ, ನಿಧಾನವಾಗಿ. ದಟ್ ಇಸ್ ಡೀಪ್ ಎಕ್ಸ್ಪ್ರೆಷನ್ ಇಸ್ ಬೀಯಿಂಗ್ ಪ್ರೊವೈಡೆಡ್, ಬಟ್ that is not always required. Sometimes just simple words is required enough. So ಅಲ್ಲಿ ನೀವೇನು ಹೇಳಬೇಕು ಅಂದ್ಕೊಂಡಿದ್ರಿ, ಪರ್ಫಾರ್ಮೆನ್ಸ್ ಸ್ಲೋ ಆಗಿತ್ತು, ಇಟ್ ಇಸ್ ಬೀಯಿಂಗ್ ಕನ್ವೇಡ್. ಯು ಡೋಂಟ್ ಹ್ಯಾವ್ ಟು ಗಿವ್ ದ್ಯಾಟ್ ಕೊನೊಟೇಷನ್ಸ್ ಅಥವಾ ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ಸಿನ ಅವಶ್ಯಕತೆ ಇರಲ್ಲ. ಅದೇ ರೀತಿಯಲ್ಲಿ ಸ್ಲೋ, ಫಾಸ್ಟ್, ಶಿ ರ್ಯಾನ್ ಫಾಸ್ಟ್, ಶಿ ಇಸ್ ಫಾಸ್ಟ್. ಆಕೆ ವೇಗವಾಗಿದ್ದಾಳೆ, ಆಕೆ ವೇಗವಾಗಿ ಓಡಿದ್ದಾಳೆ. ಸೊ ಎವ್ರಿವೇರ್ ಇಟ್ ಇಸ್ ಜಸ್ಟ್ ಫಾಸ್ಟ್. ಯು ಡೋಂಟ್ ಹ್ಯಾವ್ ಟು ಯೂಸ್ ಅನದರ್ ಸಫಿಕ್ಸ್ ಟು ಮೇಕ್ ಇಟ್ ಅಡ್ವರ್ಬ್. ಓಕೆ, ಹಾಗೇನು ಬಳಸ್ಬೋದು. ಆ ಡಿಫ್ರೆನ್ಸ್ ಕೂಡ ಗೊತ್ತಿರಲಿ. ಸೊ ಯು ಶುಡ್ ನೋ, ನಾನು ಎರಡೂ ಬಳಸ್ಬೋದು, ಎಲ್ ವೈನೂ ಬಳಸ್ಬೋದು, ಎಲ್ ವೈ ಬಳಸ್ದೇನು ಡಿಸ್ಕ್ರೈಬ್ ಮಾಡ್ಬೋದು ಅನ್ನೋ ಐಡಿಯಾ ನಿಮ್ಮ ತಲೆಯಲ್ಲಿರಲಿ. ನೆಕ್ಸ್ಟ್, ಚೇಂಜ್ ದ ಅಬ್ಜೆಕ್ಟಿವ್ ಎಂಡಿಂಗ್. ಅಬ್ಜೆಕ್ಟಿವ್ನ ಎಂಡಿಂಗನ್ನು ಚೇಂಜ್ ಮಾಡಬೇಕು ಕೆಲವುದರಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್, ಇನ್ ದ ಕೇಸ್ ಯು ಮೇ ನೀಡ್ ಟು ಚೇಂಜ್ ದ ಎಂಡಿಂಗ್ ಆಫ್ ದ ಅಬ್ಜೆಕ್ಟಿವ್ ಟು ಫಾರ್ಮ್ same example, which means easy. You can't write easily, you have to write easily, right? So cleverly, bravely, hardly, just like that you will be writing it in a different way. ಕೆಲವೊಂದು, not everyone, okay, everything. So hope these 4 things are clear. I mean 3 things, 4 alla, these 3 things are clear to you. Yes, carefully clear to you all. ಇವತ್ತು ನನ್ನ ಕ್ಲಾಸ್ ಲಿಂಕ್ ಶೇರ್ ಆಗದೆ, I have only 3 dear students in a class.
but that's okay. Banking and SSC class ಕಳಿಸಿಲ್ವಾ? I will send to that group also. ಆ ಗ್ರೂಪ್ಗೂ ಕಳಿಸ್ಕೊಡ್ತೀನಿ. Yes. ಅರ್ಥ ಆಯ್ತಲ್ವಾ ಇವಾಗ? You understood it, right? Yes or no? Clear. Thank you so much for clarifying that. ಈಗ ನಿಮ್ಮ ಸರದಿ. Can we write? Yes, you can definitely write fastly. Yes, you can write it. Dhanik. Fastlyನೂ ಬರಿಬಹುದು, fast ಕೂಡ ಬರಿಬಹುದು. What you describe is only the thing. You're describing a verb, you're describing an adjective, or whether you're describing a noun. That's the only thing that matters. ಅಷ್ಟು ಮಾತ್ರ ಮ್ಯಾಟರ್ ಆಗುತ್ತೆ. So now can we go to questions? Error spotting questions ಹೋಗೋಣ. So you have to spot the error. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಒಂದು ಎರರ್ ಇದೆ. You have to replace that. Okay na? Yes? Moving on. First statement. The team played good in the championship game. Do I have an error? First sentence alli error idya? Do we have an error? ಬೇಗ ಆನ್ಸರ್ ಮಾಡಬೇಕು. You should not delay. ಇದೆಯಾ error? Very slow. I expected an answer very quickly. The team played good in the championship game. ಎರರ್ ಇದೆಯಾ ಇಲ್ವಾ ಅಷ್ಟು ಹೇಳಿ. ಎಸ್ ಆರ್ ನೋ? ಆಮೇಲೆ ಏನು ಎರರ್ ಅಂತ ಹೇಳಿವ್ರಂತೆ ಇದ್ರೆ. ಮಧು ಸೇಸ್ ದೇರ್ ಇಸ್ ನೋ ಎರರ್. ಓಕೆ. ಚೇತನ್ ಸೇಸ್ ಪ್ಲೇ ಗುಡ್. ಓಕೆ, ಎರರ್ ಇದೆ. Rashvita says no error. Sridevi says no error. Sangeeta says no error. Dhanik, very good. So I got the answer. Dhanik has given me an answer which says it has to become not good. Instead, it needs to become well. Nenapidya, good is an adjective. It's not an adverb. So I have to be using adverb. ಯಾಕಂದರೆ ನಾನು ಆಟವನ್ನು ಡಿಸ್ಕ್ರೈಬ್ ಮಾಡಬೇಕು. ಓಕೆನಾ? ಆಟ ಡಿಸ್ಕ್ರೈಬ್ ಮಾಡಬೇಕು ಅಂದರೆ ನನಗೇನು ಬೇಕು? ಅಡ್ವರ್ಬ್ ಬೇಕೇ ಹೊರತು ಅಬ್ಜೆಕ್ಟಿವ್ ಅಲ್ಲ. ಇಲ್ಲಿ ನಾನು ಟೀಮನ್ನು ಡಿಸ್ಕ್ರೈಬ್ ಮಾಡ್ತಿಲ್ಲ. ಟೀಮ್ ಪ್ಲೇಡ್ ವೆಲ್ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಪ್ಲೇ ಡಿಸ್ಕ್ರೈಬ್ ಮಾಡಬೇಕು. ಟೀಮನ್ನು ಡಿಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಐ ಹ್ಯಾವ್ ಟು ಬಿ ಟೆಲಿಂಗ್ ಪ್ಲೇಡ್ ವೆಲ್. ಓಕೆ. Good is an adjective. Well is an adverb. Okay. Next. She sings beautiful in the choir. She sings beautiful in the choir. Can you please tell me the answer? She sings beautiful in the choir. Actually, ನಾನು ಹೇಳುವಾಗ ಆನ್ಸರ್ ಹೇಳ್ಬಿಟ್ಟೆ. ನೀವು ಹೇಳಿದ್ರಾ? Yes. Correct. Chetan is also right. Dhanik is also right. It's not just beautiful. Beautifully. Sings beautifully. I am not telling she is beautiful. I am telling her singing is very beautiful. Alva adike. Next. He performed excellent on the test. He performed excellent on the test. I have an error. Do I? He performed very good. For the previous answer, thank you. He answer Haley. He performed excellent on the test. Yes, very nice.
Anyone else who could answer my question? Dhanik Vittu, Madhyap, Sridevi, Sangeeta, Rashvita, Madhu, Manju, Chetan. Where did you all vanish? Yes, excellent has an error. Yes, correct. Danik and Chetan has given the answer. It is excellently. TLY. The car moves very slow in heavy traffic. Are you sure that it needs to be slowly? Attendance. ನಾನು ಮಾರ್ಕ್ ಮಾಡ್ಕೊಳ್ತೀನಿ, ಡೋಂಟ್ ವರಿ. ಎಸ್, ಟ್ರಿಕ್ಸು ಹೇಳ್ಕೊಡ್ತೀನಿ ಹುಬ್ಬಳ್ಳಿ ಹುಡುಗ. ಐ ವಿಲ್ ಬಿ ಟೀಚಿಂಗ್ ಯು ಟ್ರಿಕ್ಸ್ ಆಸ್ ವೆಲ್, ಡೋಂಟ್ ವರಿ. ಸೊ yes, it has to become slowly. So very slowly, very fastly. I think you can use these LYs. ನಿಮಗೆ ಈಸಿ ಮಾಡೋಕೆ ಹೇಳ್ಕೊಡ್ಬೇಕು ಅಂದರೆ whenever you are using very, try using LYs. Okay, ಇಲ್ಲ ರೆಸ್ಟ್ ಟೈಮಲ್ಲೆಲ್ಲ you can use this word only and describe. ಪ್ಲೇನ್ ಅಬ್ಜೆಕ್ಟಿವ್ ವರ್ಡನ್ನು ಅಡ್ವರ್ಬ್ ಡಿಸ್ಕ್ರಿಪ್ಷನ್ ಆಗಿ ಕನ್ವರ್ಟ್ ಮಾಡಿ ನೀವು ಬಳಸ್ಕೊಳ್ಬೋದು. For your simple. Yes, very good, thank you. ಕರೆಕ್ಟಾಗಿ ಹೇಳಿದ್ರಿ ರಶ್ವಿತಾ, ಸಂಗೀತಾ ಆ್ಯಂಡ್ ಆಲ್. ಎಸ್, ಕ್ಲಿಯರ್? ಅರ್ಥ ಆಯ್ತಾ ಇವತ್ತಿನ ಕ್ಲಾಸು? ಟ್ರಿಕ್ಸ್ನ ಖಂಡಿತವಾಗ್ಲೂ ನೆಕ್ಸ್ಟ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ. ಐ ವಿಲ್ ಬಿ ಟೀಚಿಂಗ್ ಏನು ಜನರಲ್ ಆಗಿ ಮಾಡೋ ಮಿಸ್ಟೇಕ್ಸ್ ಏನು, ಯಾವ ವರ್ಡ್ಸನ್ನು ನೀವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡಬೇಕು, ದಟ್ ಮೀನ್ಸ್ ವೇರ್ ಯು ವಿಲ್ ಬಿ ಯೂಶಲಿ ಗೆಟಿಂಗ್ ಯುವರ್ ಎರರ್ಸ್, ಇದನ್ನೆಲ್ಲ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ. ಇಸ್ ಇಟ್ ಕ್ಲಿಯರ್ ಸೋ ಫಾರ್? ಟೈಪ್ಸ್ ಮತ್ತು ವೆರೈಟೀಸು, ಇಸ್ ಇಟ್ ಕ್ಲಿಯರ್ ಟು ಆಲ್ ಆಫ್ ಯು? ಎಸ್, ಸದ್ಯಕ್ಕೆ ಕ್ಲಾಸ್ ಮುಗೀತು, ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ವಿ ವಿಲ್ ಬಿ ಹ್ಯಾವಿಂಗ್ ಕ್ವೆಶ್ಚನ್ಸ್ ಲಾಸ್ಟಲ್ಲಿರುತ್ತೆ, ಪ್ರಾಕ್ಟೀಸ್ ಸೆಷನ್ಸು. ಬಟ್ ಮೇಜರ್ಲಿ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಫಾರ್ಮೇಷನ್ಸ್, ಆಮೇಲೆ ಅಡ್ವರ್ಬ್ ಪ್ಲೇಸ್ಮೆಂಟ್ಸ್ ಎಲ್ಲೆಲ್ಲಿರುತ್ತೆ ಅಂತ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್. ಅದೇ ರೀತಿಯಲ್ಲಿ ವಿ ವಿಲ್ ಆಲ್ಸೋ ಬಿ ಕಾನ್ಸಂಟ್ರೇಟಿಂಗ್ confusions in adverbs and mistakes that you need to avoid while you are dealing with adverbs. ಇದಷ್ಟನ್ನು ನಾವು ಕಾನ್ಸಂಟ್ರೇಟ್ ಮಾಡೋಣ in the upcoming class, in tomorrow's class. ಓಕೆ, ನಾಳೆ ಆ್ಯಪ್ ಕ್ಲಾಸ್ ಮಾತ್ರ ಇರುತ್ತೆ. ನಾಡಿದ್ದು ದಟ್ ಈಸ್ ಆನ್ ಸ್ಯಾಟರ್ಡೇ ಯೂಟ್ಯೂಬ್ ಕ್ಲಾಸ್ ಕೂಡ ಇರುತ್ತೆ. ಐ ವಿಲ್ ಮೇಕ್ ಶೋರ್ ದ ಲಿಂಕ್ ವಿಲ್ ಬಿ ಪಾಸ್ ಟು ಯು ಆಲ್ ಅರ್ಲಿಯರ್ ಆಗಿ, ಪ್ರಯರ್ ಆಗಿ. ಇವತ್ತಿನ ಥರ ಆಗೋದಿಲ್ಲ. So who all are going to watch this class after the live, you can please watch it. The class will be on Saturday as well. Saturday kuda nanna class irutte at the same time 8 to 9. And to all my YouTube students, all of you, take care, have a very great day. And to my app class students, ಅರ್ಥ ಆಗಿದೆ ಅಲ್ಲ? ಎಲ್ಲರೂ ಎಸ್ 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 ಅಂತ ಹೇಳಿದ್ದೀರಾ. ನನಗಿಂತ ಮುಂಚೆ ನನ್ನನ್ನು ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಅಂತ ಹೇಳಿ ಕಳ್ಸೋಕ್ಕೂ ರೆಡಿ ಆಗಿದ್ದೀರಾ. ಸೊ ಆಲ್ ಆಫ್ ಯು ಆರ್ ಕ್ಲಿಯರ್? ಎಸ್, ಖಂಡಿತ ಬರುವ ಕ್ಲಾಸಸಲ್ಲಿ ಹುಬ್ಬಳ್ಳಿ ಹುಡುಗ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಕೂಡ ಹೇಳ್ಕೊಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ನಾಟ್ ಮಿಸ್ ಆನ್ ಇಟ್. ಫಾರ್ ಆಲ್ ದ ಆಬ್ಜೆಕ್ಟಿವ್ಸ್, ಎಲ್ಲ ಆಬ್ಜೆಕ್ಟಿವ್ಸ್ ಏನು ಕ್ವೆಶನ್ಸ್ ಬರುತ್ತೋ ಅದೆಲ್ಲದಕ್ಕೂ ಹೇಳ್ಕೊಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಮಿಸ್ ಇಟ್. ಓಕೆ, ವಿತ್ ದಿಸ್ ವಿ ವಿಲ್ ವೈಂಡ್ ಅಪ್ ದ ಸೆಷನ್. ಮತ್ತೆ ನಾಳೆ ಸಿಗೋಣ ಅಟ್ ದ ಸೇಮ್ ಟೈಮ್, ಆ್ಯಂಡ್ ನಾಡಿದ್ದು ಯೂಟ್ಯೂಬಲ್ಲಿ ಸಿಗೋಣ. ಬಾಯ್ ಎವ್ರಿ ಒನ್, ಗುಡ್ ನೈಟ್, ಹ್ಯಾವ್ ಅ ವೆರಿ ಗ್ರೇಟ್ ಸ್ಲೀಪ್, ಎಂಜಾಯ್ ಯುವರ್ ಲರ್ನಿಂಗ್.